ಎಕ್ಸೈಟ್ಮೆಂಟ್ ಯಾಕೆ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಪ್ರತಿ ಸಿನಿಮಾಗಳಿಗೂ ನಮ್ಗೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಅವ್ರ ಪರ್ಸನಲ್ ಲೈಫಲ್ಲೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಆಸ್ ಅ ಡೈರೆಕ್ಟರ್ ಆಗಿ. ಸೊ ಸದ್ಯ ಕೇಳಿ ಬರ್ತಿರ್ತಕ್ಕಂಥ ಹೀರೋಯಿನ್ ಹೆಸರು ನಿಜಾನಾ, ಸೋನಾಲ್ ಅವರೇನಾ, ತರುಣ್ ಅವ್ರನ್ನ ಮದುವೆ ಆಗ್ತಿರ್ತಕ್ಕಂಥದ್ದು ಅಂತ? ಇಲ್ಲ, ಅದೇ ಪ್ರೋಸೆಸ್ನಲ್ಲೇ ಇದ್ದೀವಿ. ಸೋನಾಲ್ ಅವ್ರನ್ನ ಮದುವೆ ಮಾಡಬೇಕು ಅಂತಲೇ ಇದ್ದೀವಿ. ಸೊ ಅದು ಮಾತುಕತೆ ಆಗಬೇಕಲ್ಲಮ್ಮ. ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ, ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ. ಮತ್ತು ಇವನು ದೊಡ್ಡ ಡೈರೆಕ್ಟ್ರು. ಇದೆಲ್ಲ ಕ್ಲಿಯರ್ ಆದಮೇಲೆ ತಾನೇ ಮದುವೆ. ಒಂದು ಮದುವೆ ಆಗಬೇಕಂದ್ರೆ 3 ತಿಂಗಳು 4 ತಿಂಗಳು ಟೈಮ್ ಬೇಡವಾ? ನೋಡಿದ ತಕ್ಷಣ ಹೆಂಗೆ ಮದುವೆ ಆಗೋಕ್ಕಾಗತ್ತೆ? ಅದಕ್ಕೆ ಕಾಯ್ರಿ. ಈಗ ಮಾಲತಿ ಅಮ್ಮನಿಗೆ ಯಾವ ಥರದ ಹುಡುಗಿ ನನ್ನ ಮನೆಗೆ ಅಥವಾ ಸುಧೀರ್ ಕುಟುಂಬಕ್ಕೆ ಸೊಸೆಯಾಗಿ ಬರಬೇಕು ಅಂತ ಒಂದು ಇರುತ್ತೆ, ಒಂದು ಕನಸು ಇಲ್ಲ. ನಾನು ಯಾವತ್ತೂ ನನ್ನಿಬ್ಬರು ಮಕ್ಕಳ ಬಗ್ಗೆ ಕನಸು ಕಂಡವಳಲ್ಲ. ದೊಡ್ಡ ಸೊಸೆಗೂ ಅಷ್ಟೇ. ಅವ್ರ ಯೋಗ ಇತ್ತು, ಅವರು ಹಣೆ ಬರ ಕೂಡಿ ಬಂದರೆ ಹಡೆದವರು ಬೇಕಿಲ್ಲ ಅಂತಾರೆ. ಹಾಗೆ ಅವ್ರಿಗಾಯಿತು. ಈಗ ಇವನಿಗೂ ಒಳ್ಳೆ ಹುಡುಗಿನೇ ಸಿಗ್ತಾಳೆ, ಒಳ್ಳೆ ಅವ್ರವ್ರ ಲೈಫ್ ಲೀಡ್ ಮಾಡೋದು. ನಂದೇನು ಪಾತ್ರ ಅಲ್ಲ. ಇಂಥವರೇ ಬೇಕು ಅಂತ ನಾನು ಹಿಂದೆನೂ ಕನ್ಸ್ಕೊಂಡಿಲ್ಲ, ಇನ್ನು ಮುಂದೇನೂ ಕನಸು ಕಾಣಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.